ಆರ್ ನಗರ ಕ್ಷೇತ್ರದ ಶಾಸಕರಾದಂತಹ ಮುನಿರತ್ನ ಅವರು ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಹೆಸರಲ್ಲಿ ಅರೆಸ್ಟ್ ಆಗಿದ್ದಾರೆ. ನಾವಿವತ್ತು ಆರ್ ನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಇಲ್ಲಿನ ಜನ ಅವರ ಬಗ್ಗೆ ಏನ್ ಹೇಳ್ತಾರೆ, ಅವರು ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಹೆಸರಲ್ಲಿ ಅರೆಸ್ಟ್ ಆಗಿದ್ದಾರೆ, ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಮತ್ತೆ ಅವರು 4 ಬಾರಿ ಶಾಸಕರಾಗಿದ್ದಾರೆ, ಅವರ ಅಭಿವೃದ್ಧಿ ಕಾರ್ಯದಲ್ಲಿ ಹೇಗೆ ಕೆಲಸ ಮಾಡ್ತಿದ್ರು, ಯಾವ ರೀತಿಯಾಗಿ ಅವರು ಜನರಿಗೆ ಬೆಂಬಲ ನೀಡ್ತಿದ್ರು ಅಥವಾ ಯಾವ ರೀತಿಯಾಗಿ ಜನರಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತ ಕೇಳೋಣ ಬನ್ನಿ. ಖಂಡಿತ ಅವರು ಆ ರೀತಿ ಮಾತಾಡಿರಲ್ಲ. ಇದು ಸುಳ್ಳು ಆಡಿಯೋ ಅಂತ ಹೇಳ್ತೀನಿ ಮೇಡಮ್. ಮುನಿರತ್ನ ಸರು ಯಾವುದೇ ಒಬ್ಬ ವ್ಯಕ್ತಿಗೂ ಕೇವಲವಾಗಿ ಮಾತಾಡೋರು ಅಲ್ಲ. ಇದು ನಾವು ಸುಮಾರು ಅವ್ರ ಜೊತೆಲಿ ಒಂದು 15 ವರ್ಷದಿಂದ ಇದ್ದೀವಿ. ಇದು ಸುಳ್ಳು ಆರೋಪ ಅಂತ ಹೇಳ್ತೀನಿ ಮೇಡಮ್. ಈಗ ಆರೋಪ ಕೊಟ್ಟಿರುವಂಥ, ಕಂಪ್ಲೇಂಟ್ ಕೊಟ್ಟಿರುವಂಥ ವ್ಯಕ್ತಿ ಸುಮಾರು 15 ವರ್ಷದಿಂದ ಅವ್ರ ಜೊತೆಲಿ ಇದ್ದವರು. ಅವ್ರ ಹೆಸರನ್ನ ಅವ್ರು ತೊಗೊಂಡೇ ಇಲ್ಲ. ಹ್ಯಾಕೆ ಕಂಪ್ಲೇಂಟ್ ಆಯಿತು ಮೇಡಮ್? ಅವ್ರ ಹೆಸರು ತೆಗ್ದೇನಾದರೂ ಬೈದರೆ ನನ್ನನ್ನು ಆರೋಪ ಮಾಡಿದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಮಾಡ್ಬೋದಲ್ಲ. ಅವ್ರ ಹೆಸರು ತೊಗೊಂಡಿಲ್ಲ, ಆದರೂ ಅವರು ಆರೋಪ ಮಾಡಿದ್ದಾರೆ. ಇದು ಸುಳ್ಳು ಅಲ್ವಾ? ಸುಳ್ಳು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಮಾಧ್ಯಮದವ್ರಿಗೆ? ಇದು ಸುಳ್ಳು ಆರೋಪ. ನಿನ್ನೆ ನೀವೊಂದು ಆಡಿಯೋ ನೋಡಿರ್ಬೋದು. ಈ ಆಡಿಯೋ ನೋಡಿ ಯಾರು ಏನೇನು ಮಾತಾಡಿಕೊಂಡು ಆ ಚೆಲುವರಾಜನ್ನವ್ರನ್ನೇ ಹುರಿದುಂಬಿಸಿ ಅವ್ರನ್ನ ಕರ್ಕೊಂಬಂದು ಅವ್ರ ಕೈಲಿ ಕಂಪ್ಲೇಂಟ್ ಹಾಕ್ಸಿದ್ದಾರೆ. ಇದೆಲ್ಲ ಸುಳ್ಳು ಆರೋಪ ಮೇಡಮ್. ಮುನಿರತ್ನ ಸರು ಬಡವ್ರಿಗೆ, ದಲಿತರಿಗೆ ಕಾರ್ಗಳಿಂದ ಹಿಡಿದು, ಸ್ಕೂಲ್ ಫೀಸ್ಗಳಿಂದ ಹಿಡಿದು, ಬುಕ್ಸ್ಗಳಿಂದ ಪ್ರತಿ ವರ್ಷ ಕೊಡ್ತಾರೆ. ಯಾಕೆ ಕೊಡ್ತಾಯಿದ್ರು? ನಮ್ಮ ಭಾಗದಲ್ಲಿ ಸುಮಾರು 11,000 ದಲಿತರಿದ್ದಾರೆ. ಮೋಹನ್ ಕುಮಾರ್ ನಗರ ಅಂತ ಒಂದು ಬಡಾವಣೆಯಲ್ಲಿ ಎಲ್ಲ ದಲಿತರು, ನಮ್ಮ ಗೌಡ್ರುಗಳು ಎಲ್ಲ ಜಾತಿ ಮಿಕ್ಸ್ ಆಗಿದೆ. ಸುಮಾರು ಅಲ್ಲಿ ಒಂದು 11,000 ಬಡಾವಣೆ ಇದೆ. 11,000 ಜನ ಇದ್ದಾರೆ. ಅವ್ರಿಗೆಲ್ಲ ಸಹಕಾರ ಮಾಡ್ತಾಯಿದ್ವಿ. ಬೆಳಗಿನ ಸಂಜೆವ್ರಿಗೆ ನೀರು ಬೇಕಾ ನೀರು ಕೊಡ್ತೀವಿ, ಅವ್ರಿಗೇನು ಕಷ್ಟ ಸುಖ ಬೇಕಾ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ. ಇದೆಲ್ಲ ಇದ್ದುಕೊಂಡು ಸರ್ ಆ ರೀತಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಕೋಪ ಬರಲ್ಲ. ಹೇಳಬೇಕು ಅಂದರೆ ನಮ್ಗೆ ಹೇಳ್ತಾರೆ, ನೀವು ಯಾವಾಗಲೂ ಶಾಂತಿಯಿಂದ ಇರಬೇಕು, ಪಬ್ಲಿಕ್ ಜೊತೆಲಿ ಏನು ಮಾತಾಡಬಾರ್ದು, ಶಾಂತಿಯಿಂದ ಪಬ್ಲಿಕ್ನ ತೊಗೊಳ್ಳಿ, ಜಾತಿ ಭೇದ ಏನು ಮಾಡಬೇಡಿ ಅಂತ. ಯಾವತ್ತೂ ಅವರು ಜಾತಿ ಭೇದ ಮಾಡಿದವರೆಲ್ಲ ಅಂಥ ವ್ಯಕ್ತಿನೇ ಅಲ್ಲ ಅವರು. ಆ ರೀತಿಯಾಗಿದ್ರೆ 4 ಸಲ MLA ಗೆಲ್ತಾ ಇದ್ರಾ? 4 ಸಲ ಜನ ಅವ್ರನ್ನ ಆರಿಸ್ತಾ ಇದ್ರಾ? ಇಲ್ಲ. ಈ ಹಿಂದೆ ನಿಮ್ಗೆ ಗೊತ್ತು, ಒಂದು ಸಲ ಎಲೆಕ್ಷನ್ ಪೋಸ್ಟ್ಪೋನ್ ಆಗಿ ಎಲೆಕ್ಷನ್ ಆಯಿತು. ಆಗ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ವಿ. ಅಂಥ ಸಂದರ್ಭದಲ್ಲೂ ಜನ ಅವ್ರನ್ನ ಆರಿಸಿ ಕಳಿಸಿದ್ದಾರೆ ಅಂದರೆ ಜನಗಳಿಗೆ ಎಷ್ಟು ನಂಬಿಕೆ ವಿಶ್ವಾಸ ಇರ್ಬೋದು ಅವ್ರಿಗೆ ಅಲ್ವಾ? ಇದು ಸುಳ್ಳು ಆರೋಪ ಮೇಡಮ್. ಅವರು ಯಾವತ್ತೂ ಯಾರಿಗೂ ಅವರು ತಪ್ಪಾಗಿ ಯಾವತ್ತೂ ಮಾತಾಡಿದ್ಯೋ ನಮ್ಗೆ ಇವತ್ತು ತನಕ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಜೊತೆ ನಾವು 13 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಇದು ಸುಳ್ಳು ಆರೋಪ. ಅವ್ರು ಯಾವತ್ತೂ ಯಾರಿಗೂ ಈ ಥರ ಮಾತಾಡ್ತಾರೆ. ಅವರು ಜೊತೆಗೆ ಹಿಂದುಳಿದ ವರ್ಗದವರು, ಗೌಡಸು, SC ST ಎಲ್ಲ ಜನಾಂಗದವರು ಅವರೇ. ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಹೊರತು ಈ ಥರ ಯಾವತ್ತೂ ಮಾತಾಡಿ ನಾವಂತೂ ಕೇಳಿಲ್ಲ ಮೇಡಮ್. ಇದು ಸುಳ್ಳು ಆರೋಪ ಅಂತ ನಾವು ಹೇಳ್ತೀವಿ ಮೇಡಮ್. ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ್ದಾರೆ, ಕೆಟ್ಟ ರೀತಿಯಾಗಿ ಮಹಿಳೆಯರನ್ನ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿ ಬಂದಿದೆ. ಇದ್ರ ಬಗ್ಗೆ ನಿಮ್ಗೆ ಮೇಡಮ್, ಮಹಿಳೆಯರಿಗೆ ಅವ್ರು ಯಾವತ್ತೂ ಅವ್ರು ಕೆಟ್ಟದಾಗಿ ಮಾತಾಡೇ ಇಲ್ಲ ಮೇಡಮ್. ಅವ್ರು ವರ್ಷ ಹೆಣ್ಮಕ್ಳಿಗೆಲ್ಲ ಭಾಗನ ಕೊಡ್ತಾರೆ. ಏನೋ ಪ್ರತಿಯೊಂದು ಏನೋ ಒಂದು ಹೆಣ್ಮಕ್ಳಿಗೆ ಕಷ್ಟ ಸುಖ ಅಂತ ಹೋದರೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಇದು ಸುಳ್ಳು ಆರೋಪ ಮೇಡಮ್. ಯಾವತ್ತೂ ಯಾವ ಹೆಣ್ಮಕ್ಳ ಬಗ್ಗೆನೂ ಕೇವಲವಾಗಿ ಮಾತಾಡಿಲ್ಲ ಮೇಡಮ್. ಯಾರೇ ಹೆಣ್ಮಕ್ಳು ಹೋದ್ರೂ ತುಂಬ ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಾರೆ ಮೇಡಮ್. ಇದು ಈ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಶಾಸಕರು ಯಾವಾಗ ಕಾಂಗ್ರೆಸ್ ಬಿಟ್ಟು BJPಗೆ ಬಂದರು, ಅವ್ರ ಜೊತೆ ಇರೋ ಪ್ರತಿಯೊಬ್ಬರು ಬೆಂಬಲಿಗರ ಮೇಲೆ ಈ ಜಾತಿ ನಿಂದನೆ ಕೇಸ್ನ ಪ್ರತಿಯೊಬ್ಬರ ಮೇಲೆ ಹಾಕ್ತಾನೆ ಇದ್ದಾರೆ. ನನ್ನ ಮೇಲೆ ಕೂಡ ಹಾಕಿದ್ದಾರೆ. ಇದೇ ವರ್ಷ, ಕಳೆದ ವರ್ಷ ನನ್ನ ಮೇಲೆ ಕೂಡ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಇದೇ ವೇಲು ನಾಯಕರ ಬೆಂಬಲಿಗರು, ಅವ್ರ ಕಡೆಯವರು ಹೊಡೆದ್ವಿ, ಬಡ್ದ್ವಿ, ಬೈದ್ವಿ ಅಂದ್ಬಿಟ್ಟು ಇದೇ ಥರ ನನ್ನ ಮೇಲೆ ಒಬ್ಬನೇ ಮೇಲಲ್ಲ ಸುಮಾರು ಜನದ ಮೇಲೆ ಕೇಸ್ಗಳು ಹಾಕೊಂಡು ಬಂದಿದ್ದಾರೆ, ಬರ್ತಾ ಇದ್ದಾರೆ. ಅವ್ರಿಗೆ ಇದು ಚಾಲಿ ಆಗ್ಬಿಟ್ಟಿದೆ. ಕಾನೂನನ್ನ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಿಸ್ಯೂಸ್ ಮಾಡ್ತಿದ್ದಾರೆ. ಮಾತಿತ್ರ ಅವ್ರ ಬೆಂಬಲಿಗರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಮ್ಮ ಸರ್ಕಾರ ಇದೆ, ಯಾರೇನು ಮಾಡ್ಕೊತಾರೆ ಅನ್ನೋ ಒಂದು ಹಮ್ಮಲ್ಲಿ ಮಾತಾಡ್ತಿದ್ದಾರೆ. ನಾವು ಸುಧಾರಿಸ್ಕೊಂಡಿದ್ದೀವಿ. ಇವಾಗ ಅದು ನಮ್ಮ ಶಾಸಕರಿಗೆ ಬಂದಿದೆ. ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ. ನಮ್ಮ ಶಾಸಕರು ತಪ್ಪು ಮಾಡಿರಲ್ಲ. ಅವ್ರನ್ನ ಮಾತಾಡಿರೋ ಅವ್ರು ಯಾವುದೇ ಕಾರಣಕ್ಕೂ ಆ ಥರ ಮಾತು ಆಡಿರಲ್ಲ. ಅದು ನಮ್ಗೆ ಚೆನ್ನಾಗಿ ಗೊತ್ತು. ಈ ಥರ ಇನ್ನೂ ಎಷ್ಟೋ ಆರೋಪಗಳನ್ನ ಹಾಕ್ತಿದ್ದಾರೆ. ಎಷ್ಟು ಹಾಕ್ತಾರೋ ಹಾಕ್ಲಿ, ನಮ್ಮ ಶಾಸಕರು ಸ್ಟ್ರಾಂಗ್ ಆಗಿದ್ದಾರೆ. ನ್ಯಾಯ ಅವ್ರ ಪರವಾಗಿದೆ, ಜನರು ಅವ್ರ ಪರವಾಗಿದ್ದಾರೆ. ನ್ಯಾಯ ಅವ್ರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಕ್ಷೇತ್ರದಲ್ಲಿ ಶಾಸಕರು ಮಾಡಿರೋ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಎಲ್ಲ ಅಭಿವೃದ್ಧಿನೇ ಮೇಡಮ್ ಆಗಿರೋದು. ಇವಾಗ ಕೆಲವೊಂದು ವರ್ಷಗಳಿಂದ ಮಾತ್ರ ಅಭಿವೃದ್ಧಿ ಸ್ಥಗಿತಗೊಂಡಿರೋದು. ಇವಾಗ ಅಭಿವೃದ್ಧಿ ಮತ್ತೆ ಪ್ರಾರಂಭಗೊಂಡಿದೆ. ಅದು ಸಹಿಸಕ್ಕಾಗದೆ ಮತ್ತೆ ಅವ್ರ ಮೇಲೆ ಈ ಥರ ಅಲಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ ಒಂದೂವರೆ ವರ್ಷದಿಂದ ಅಭಿವೃದ್ಧಿ ಕಂಪ್ಲೀಟಾಗಿ ಸ್ಟಾಪ್ ಆಗಿತ್ತು. ಇವಾಗ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆಗಲೇ ಅವ್ರ ಮೇಲೆ ಅಲಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಅವ್ರಿಗೇನು ಅಂದರೆ, ಮುನಿರತ್ನ ಅವ್ರು ಏನು ಕೆಲಸ ಮಾಡಿಕೊಡ್ದು, ಇವ್ರು ಹೇಳ್ದಂಗೆ ಕೇಳ್ಕೊಂಡು ಕುಣಿತಾ ಇರಬೇಕು. ಕುಣಿದ್ರೆ ಅವ್ರು ಒಳ್ಳೆಯವರು, ಕುಣಿದಿಲ್ಲ ಅಂದರೆ ಅವ್ರು ಕೆಟ್ಟವರು. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇ. ಬಟ್ ಅವರು ಜನರ ಪರವಾಗಿ ನಿಂತಿರೋದ್ರಿಂದ ಇವ್ರಿಗೆ ಸಹಿಸಕ್ಕಾಗ್ತಿಲ್ಲ. ಜನರು ಅವ್ರ ಪರವಾಗಿದ್ದಾರೆ, ಅವ್ರಿಗೆ ಸಹಿಸಕ್ಕಾಗ್ತಿಲ್ಲ ಅಷ್ಟೇ. ಮಹಿಳೆಯರ ಬಗ್ಗೆನೂ ಕೆಟ್ಟದಾಗ ಮೇಡಮ್, ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ, ಇದೇನೋ ಯಾವುದೋ ಒಂದು ಆಡಿಯೋ, ಒಂದು ಫೇಕ್ ಆಡಿಯೋ ಲಾಂಚ್ ಮಾಡಿದಾರಲ್ಲ,
ಈಗ ಅವರೇ ಒಬ್ರು ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ಮಾತಾಡಿರೋದಿದೆ. ಅದು ಆಲ್ರೆಡಿ ವೈರಲ್ ಕೂಡ ಆಗಿದೆ. ಅದು ತಾವೇ ಒಪ್ಕೊಂಡಿದ್ದಾರೆ. ಹನುಮಂತರಾಯಪ್ಪ ಅನ್ನೋರೇ ಅವರೇ ಒಪ್ಕೊಂಡಿದ್ದಾರೆ, ನಾನೇ ಮಾತಾಡಿರೋದು ಅಂತ. ಆಡಿಯೋ ಪೂರ್ತಿ ಇದೆ, ಇನ್ನೂ ಬರ್ಬೋದೇನೋ, ಅದ್ರಲ್ಲಿ ಇನ್ನೂ ಏನೇನು ವಿಷಯ ಇದೆಯೋ ನಮಗೂ ಗೊತ್ತಿಲ್ಲ. ಬಂದಮೇಲೆ ನಮಗೂ ಗೊತ್ತಾಗುತ್ತೆ. ಆ ಆಡಿಯೋ ಒರಿಜಿನಲ್ಲು ಅಂದಮೇಲೆ ಇವರು ಹೆಂಗೆ ಹೇಳ್ತಾರೆ ಇದು ಶಾಸಕರು ಈ ಥರ ಮಾತಾಡಿದ್ದಾರೆ ಅಂತ? ಅವರಿಬ್ಬರು ಮಾಡಿರೋ ಪ್ರೀ ಪ್ಲ್ಯಾಂಡ್ ಅದು ಅಂತ ಅವರೇ ಒಪ್ಕೊಂಡಂಗೆ ಆಯ್ತಲ್ಲ. ಪ್ರೀ ಪ್ಲ್ಯಾಂಡ್ ಆಡಿಯೋನ ಲಾಂಚ್ ಮಾಡಿದ್ದಾರೆ, ಅದೇನು ಮಾಡ್ತಾರೆ ಕಳಿಸಿದ್ದಾರೆ FSLಗೆ, ಅವ್ರಿಗೆ ವರದಿ ಬರಲಿ, ಆದ್ಮೇಲೆ ಮಾತಾಡೋಣ. ಬಟ್ ಶಾಸಕರು ಈ ಕ್ಷೇತ್ರದ ಪ್ರತಿಯೊಬ್ಬರು ಹೆಣ್ಣು ಮಕ್ಳ ಬಗ್ಗೆ ಆಗಲಿ ತುಂಬ ಗೌರವ ಇದೆ. ಅದು ನನ್ನ ಹತ್ರ ಕೇಳೋದು ಬೇಡ, ಇಲ್ಲರೂ ಅಕ್ಕಪಕ್ಕ ಇರೋ ಹೆಣ್ಣು ಮಕ್ಳು ನೀವೇ ಹೋಗಿ ನೇರವಾಗಿ ಭೇಟಿ ಮಾಡಿ ಅವ್ರ ಬಗ್ಗೆ ಅವ್ರ ಹತ್ರ ಅಭಿಪ್ರಾಯ ತಗೊಳ್ಳಿ, ಅವರೇ ಹೇಳ್ತಾರೆ. ಶಾಸಕರ ಬಗ್ಗೆ ಇದುವರೆಗೂ ನಾನು ಯಾವ ಥರನೂ ಆ ಥರ ನಿಂದನೆ ಮಾಡಿದ್ದಾರೆ ಅಂತ ಕೇಳಿಲ್ಲ. ನಾನು ಮತ್ತಿಕೆರೆ ನಿವಾಸಿ, ದಿನ ಈ JP ಪಾರ್ಕಿಗೆ ವಾಕಿಂಗ್ ಬರ್ತೀನಿ 2 ಹೊತ್ತು. ಎಲ್ಲೂ ನಮಗೆ ಹೆಣ್ಮಕ್ಳಿಗೆ ಜೀವ ಬೆದರಿಕೆ ಆಗಲಿ ಅಥವಾ ತೊಂದರೆ ಆಗಲಿ ಇದುವರೆಗೂ ನಾನು ನೋಡಲಿಲ್ಲ, ಕೇಳಲಿಲ್ಲ. ಮತ್ತು ಅವರು ತುಂಬ ಜನಾಭಿಮಾನಿಗಳು ಇದ್ದಾರೆ, ಇಲ್ಲಿ ಬರ್ತಾ ಇರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಪಾರ್ಕು ಇವಾಗ ತುಂಬ ಚೆನ್ನಾಗಿದೆ, ನಾವು ಎಲ್ಲರೂ ಧೈರ್ಯವಾಗಿ ಓಡಾಡ್ತಿದ್ದೀವಿ. ಎಷ್ಟೋ ಜನ ಮುದುಕರು ಇಲ್ಲಿ ಬಂದು ಒಳಗೂ ಬರಲ್ಲ, ಅವ್ರಿಗೆ ಬರೋಕ್ಕಾಗಲ್ಲ, ಅಷ್ಟು ಏಜ್ಡ್ ಪರ್ಸನ್ಸ್ ಬಂದು ಇಲ್ಲಿ ಕೂತ್ಕೊಂಡು ಮಾತುಕತೆ ಆಡ್ಕೊಂಡು ಹೋಗ್ತಾ ಇರ್ತಾರೆ ಖುಷಿಯಾಗಿ. ನಮ್ಮ ಏರಿಯಾ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾನೇನು ಹೇಳಬೇಕಾಗೇ ಇಲ್ಲ, ನೋಡಿದ್ರೇ ಗೊತ್ತಾಗುತ್ತೆ. ನಾವು 36-38 ವರ್ಷದಿಂದ ಇಲ್ಲಿ ಇರ್ತಕ್ಕಂಥ ಜನರು. ನಮಗೆ ಬೇಕಾದಷ್ಟು ಅನುಕೂಲನೂ ಮಾಡಿದ್ದಾರೆ. ಆಮೇಲೆ ಹೆಣ್ಮಕ್ಳನ್ನ ಗೌರವಿಸಿ ಅವರಿಗೆ ಗಣೇಶನ, ಈಗ ನಾವು ಗಣೇಶನ ಪೂಜೆ ಮಾಡ್ತೀವಿ, ನಮಗೆಲ್ರಿಗೂ ಗಣೇಶ ಕೊಟ್ಟರು. ಆಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಬಾಗಣ ಅಂತ ಕೊಡ್ತಾರೆ. ಎಷ್ಟೋ ಜನಕ್ಕೆ ಅವ್ರದ್ದು ಇವ್ರದ್ದು ಇನ್ಕ್ಲೂಡಿಂಗ್ ಮೀ ಇಸ್ಕೊಳ್ಳೋದು ಇಷ್ಟ ಇರಲ್ಲ, ಆದರೆ ಅವ್ರು ಬಾಗಣ ಅನ್ನೋ ಒಂದು ಪದ ಉಪಯೋಗಿಸ್ತಾರಲ್ಲ, ಅದಕ್ಕೋಸ್ಕರ ನಾವು ಅವ್ರಿಗೆ ಗೌರವ ಕೊಟ್ಟು ನಾವು ಇಸ್ಕೊಳ್ತೀವಿ. ಹಾಗೆ ಅವ್ರ ಬಗ್ಗೆ ಇದುವರೆಗೂ ಹೆಣ್ಣು ಮಕ್ಕಳು ಬಗ್ಗೆ ಹಾಗೆ ಹೀಗೆ ಹೇಳಿದ್ದಾರೆ, ಇಂಥ ನುಡಿಗಳನ್ನು ಅವ್ರು ಮಾತಾಡಿದ್ದಾರೆ ಅನ್ನೋದು ನನ್ನ ಕಿವಿಗಂತೂ ಬಿದ್ದಿಲ್ಲ. ನಮ್ಗೆ ಆ ಥರ ಭಾವನೆ ಇಲ್ಲೂ ಇಲ್ಲ ಅವ್ರ ಮೇಲೆ. ಅವರು ಚೆನ್ನಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗಿದ್ದಾರೆ. ಮನೆ ಕಟ್ಕೊಟ್ಟಿದ್ದಾರೆ, ಇಷ್ಟು ಏರಿಯಾಸಿಂದ ಅವರಿಂದಾನೇ ಚೆನ್ನಾಗಾಗೈತೆ. ಅವ್ರು ಇವಾಗ ಜಾತಿ ನಿಂದನೆ ಮತ್ತೆ ಜೀವ ಬೆದರಿಕೆ ಹೆಸರಲ್ಲಿ ಅರೆಸ್ಟ್ ಆಗಿದ್ದಾರೆ. ಯಾರಿಂದ ಅದು ಯಾರೋ ಸುಳ್ಳು ಮಾತಿಂದ ಹಂಗೆ ಮಾಡ್ತಾರೆ. ಅದು ಅವ್ರೇನು ಒಳ್ಳೇದೇ ಮಾಡಿದ್ದಾರೆ. ಇಷ್ಟು ನಮ್ಮ ಏರಿಯಾ ಇಂಪ್ರೂವ್ ಆಗಬೇಕಂದ್ರೆ ಅವರಿಂದ ಆಗೈತೆ. ಸರ್ ಒಳ್ಳೆಯವರೇ. ನಮಗೆ ಮಳೆಗಾಲದಲ್ಲಿ ಎಲ್ಲ ವಸತಿ ಮಾಡಿಕೊಟ್ಟಾರೆ, ಮತ್ತು ನೀರು ಮನೆ ಮನೆಗೂ ಪೈಪ್ ಹಾಕ್ಕೊಟ್ಟಾರೆ. ಮತ್ತು ಕೊರೋನಾ ಟೈಮಲ್ಲಿ ಮನೆ ಮನೆಗೂ ಒಬ್ಬೊಬ್ಬರಿಗೂ ಹಾಲು ಪ್ಯಾಕೆಟು ರೇಷನ್ ಎಲ್ಲ ಕೊಟ್ಟಿದ್ದಾರೆ. ಮಕ್ಳಿಗೆಲ್ಲ ಓದೋಕ್ಕೆ ಬುಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮಿಂದ ಒಳ್ಳೇದಾಗಲಿ, ಅವ್ರಿಗೆ ಏನೂ ಇದಾಗಬಾರ್ದು ಅಂತ ನಾವು ಕೇಳ್ಕೊತೀವಿ. ನಮ್ಮ ಏರಿಯಾದಲ್ಲಿ ಅಂಥ ಇದು ಯಾರಿಗೇನು ನಡೆದಿಲ್ಲ ಮ್ಯಾಮ್. ನಮಗೆ ಅವ್ರು ಒಳ್ಳೇದೇನೆ ಮಾಡಿದ್ದಾರೆ, ಅಕ್ಕ ತಂಗಿಯರ ಥರ ಮಗಳ ಥರನೇ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.